ಹಾಯ್ ಹಲೋ ವಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಬಲರಾಮನ ದಿನಗಳು ಚಿತ್ರದಲ್ಲಿ ಒಂದು ಅದ್ಭುತವಾದಂತಹ ರ್ಯಾಪ್ ಸಾಂಗ್ ಮಾಡಿದ್ದಾರೆ. ಸೊ ನನ್ನದರದೇನ್ ನಮ್ಮೆಲ್ಲರ ಪ್ರೀತಿಯ ಆಲೋಕಿ ಅವರು ಸದ್ಯ ನನ್ನ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೋಗೋಣ. ಸಾಕಷ್ಟು ವಿಚಾರಗಳು ಮಾತಾಡಿದೆ. ಸೊ ಸ್ವಲ್ಪ ಬಿಸಿನೂ ಇದ್ದಾರೆ. ಸೊ ಆದರೂ ಕೂಡ ಎಷ್ಟು ಟ್ರೈ ಆಗುತ್ತೆ ಅಷ್ಟು ವಿಚಾರಗಳನ್ನ ಮಾತಾಡ್ತೋಗ್ತೀನಿ. ಮೊದಲನೇದಾಗಿ ಆಲೋಕಿ ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ನಾನು ಸೂಪರ್. ನೀವು ಹೆಂಗಿದ್ದೀರಾ? ಹಲೋ. ಓಕೆ, ಆಲೋಕ್ ಎಲ್ಲದೂ ಆಲೋಕ್ ಇದೆ. ಸೊ ಬಲರಾಮನ ದಿನಗಳಲ್ಲಿ ಒಂದು ಅದ್ಭುತವಾದಂಥ ರ್ಯಾಪ್ ಸಾಂಗ್ ಮಾಡಿದ್ದಾರೆ ಸರ್, ಸಕ್ಕದಾಗಿದೆ, ಅದರಲ್ಲಿ ಎರಡೇ ಮಾತಿಲ್ಲ. ಸೊ ಆ ಸಾಂಗ್ ಬಗ್ಗೆ ಏನು ಹೇಳ್ತೀರಾ? ಖುಷಿ ಆಗ್ತಾ ಇದೆ. ಫ್ರೆಂಡ್ಸ್ ಸಿನಿಮಾ, ಎಲ್ಲ ಅದ್ಭುತವಾದಂಥ ಟ್ಯಾಲೆಂಟ್ಗಳು ಸೇರ್ಕೊಂಡು ಮಾಡಿರೋಂಥ ಸಿನಿಮಾ. ಒಂದು ಆ ದಿನಗಳು ನೋಡಿದಾಗ ಒಂದು ಗೂಸ್ ಬಂಪ್ಸ್ ಆಗಿತ್ತು ಎಲ್ಲರಿಗೂ. ಒಂದು ಅದು ತಿರ್ಗಾ ರಿಪೀಟ್ ಆಗ್ತಾ ಇದೆ. ಅವಾಗಲೇ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ, ಸ್ಟೆರಾಯ್ಡ್ಸ್ ಅಂತ. ಆ ದಿನಗಳು ನೆಕ್ಸ್ಟ್ ವರ್ಷನ್ ಥರ ಇರುತ್ತೆ ಅಂತ. ಖಂಡಿತ ವಿಜುವಲ್ಸ್ ಹಂಗೆ ಇದೆ. ನಾನು ನೋಡಿದೆ, ಕೆಲವು ವಿಜುವಲ್ಸ್ ಭಾರಿ ಚೆನ್ನಾಗಿದೆ. ಆ್ಯಂಡ್ ಡೆಫಿನೆಟ್ಲಿ ಒಂದು ಒಳ್ಳೆ ಗ್ಯಾಂಗ್ಸ್ಟರ್ ಸಿನಿಮಾ ಕನ್ನಡ. ಸೊ ಐ ಥಿಂಕ್ ನೀವು ಆ ದಿನಗಳನ್ನ ಥಿಯೇಟರ್ ನೋಡೋಕೆ ಪಾಸಿಬಲ್ ಇತ್ತ ಏನೋ ಗೊತ್ತಿಲ್ಲ. ಸೊ ಆ ದಿನಗಳಂತೂ ನೋಡಿರ್ತೀರಾ ಖಂಡಿತ. ಓಕೆ, ಒಳ್ಳೇದು. ಸೊ ಇನ್ನೊಂದು ಏನಂದ್ರೆ, ಆ ದಿನಗಳು ಅಂದ್ರೆ ಒಂಥರ ರೌಡಿಸಮ್, ಆ ಬ್ಯಾಕ್ಗ್ರೌಂಡ್, ಅದರಲ್ಲೂ ಕೂಡ ರಿಯಲ್ ಕ್ಯಾರೆಕ್ಟರ್ಗಳನ್ನೆಲ್ಲ ಕೂಡ ಇತ್ತು. ಸೊ ಈ ಬಲರಾಮನ ದಿನಗಳು ಅದ್ರ ಬಗ್ಗೆ ಏನಾದ್ರು ಇಂಟ್ ಕೊಡ್ಬೋದಾ? ನಿಮ್ಗೆ ಏನಾದ್ರು ಸ್ಟೋರಿ ಅಷ್ಟು ಇದಿದೆ ಅಂತ ಗೊತ್ತಿಲ್ಲ. ಬಿಕಾಸ್ ನಾನು ರೀಸೆಂಟಾಗಿ ಈ ಒಂದು ಪ್ರಾಜೆಕ್ಟು ಒಂದು ವಿತಿನ್ ದ ಸ್ಪ್ಯಾನ್ ಆಫ್ ಒಂದು 15-20 ದಿನದಲ್ಲಿ ಮುಗ್ದೋಯ್ತು ಈ ಪ್ರಾಜೆಕ್ಟು. ನನಗೆ ಸಿನಿಮಾ ಬಗ್ಗೆ, ಸ್ಟೋರಿ ಬಗ್ಗೆ ಎಷ್ಟು ಐಡಿಯಾ ಇಲ್ಲ. ಬಟ್ ಡೆಫಿನೆಟ್ಲಿ ಒಂದು ಕತೆ ಆಧಾರಿತ ಅಂತ ಮಾಡಿದ್ದಾರೆ ಅನ್ನೋದಂತೂ ಗೊತ್ತು. ಆ್ಯಂಡ್ KM ಚೈತನ್ಯ ಅವರು ಅಂತೂ ಡೆಫಿನೆಟ್ಲಿ ಗ್ರೌಂಡ್ ವರ್ಕ್ ಇಲ್ಲದೆ ಏನೂ ಮಾಡಲ್ಲ. ಅವ್ರು ಸಿಕ್ಕಾವಡೆ ಪ್ರಿಪೇರ್ ಆಗಿ ಮಾಡ್ತಾರೆ. ಅದಕ್ಕೆ ಉದಾಹರಣೆಗಳೇ ಅವ್ರು ಮಾಡಿರೋಂಥ ಸಿನಿಮಾಗಳು, ಅವ್ರು ಬರೆಯುವಂಥ ಲೇಖನಗಳು ಭಾರಿ ಇನ್ಸ್ಪೈರಿಂಗ್ ಆಗಿರುತ್ತೆ. ಸೊ ಇದು ಅಷ್ಟೇ 100% ಅವರು ಒಂದು ಒಳ್ಳೆ ರಿಸರ್ಚ್ ಮಾಡಿ ಅದರಿಂದ ಏನೇನು ನಡೆದಿತ್ತು ಅನ್ನೋ ನೈಜ ಘಟನೆಗಳನ್ನ ಆಧಾರವಾಗಿ ಇಟ್ಕೊಂಡು ಮಾಡಿದಂಥ ಸಿನಿಮಾ ಅಂತ ನನಗೆ 100% ಶ್ಯೂರಿಟಿ ಇದೆ. ಆ್ಯಂಡ್ ವಿಜುವಲಿನೂ ಅಷ್ಟೇ ತುಂಬ ವಿನೋದನ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಲುಕ್ಸ್ ವೆರಿ ಏನಂತ ಹೋಗ್ತಾ ರಿವರ್ಸ್ ಏಜಿಂಗ್ ಆಗ್ತಾ ಇದ್ದಾರೆ. ಈ ಲುಕ್ಸ್ ವೆರಿ ಗುಡ್ ಆನ್ ಸ್ಕ್ರೀನ್. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಇದ್ದಾರೆ. ವಿನಯ್, ಉಜ್ಜಿ, ಮತ್ತು ನಮ್ಮ ಕಡ್ಡಿ ವಿಶ್ವ, ಎಷ್ಟೊಂದು ಜನ ಇದ್ದಾರೆ ನನ್ನ ಫ್ರೆಂಡ್ಸ್ ಈ ಸಿನಿಮಾದಲ್ಲಿ. ಒಂದು ಖುಷಿಯಾದಂಥ ವಿಷಯ ಕಂಪ್ಲೀಟ್ ಎಲ್ಲರೂ ಭಾರಿ ಖುಷಿಯಾದಂಥ ವಿಷಯ. ಸೊ ನಿಮ್ಮ ರ್ಯಾಪ್ ಅಂತ ನಿಮ್ಮ ಸಾಹಿತ್ಯದಲ್ಲಿ ಯಾರು ಕೂಡ ಮಾತಾಡಂಗಿಲ್ಲ, ಏನಾದರೂ ಒಂದು ಮೆಸೇಜ್, ಒಂದು ಎಲ್ಲದೂ ಕೂಡ ಕಷ್ಟ ಸುಖ ನೋವು ಎಲ್ಲದೂ ಕೂಡ ಇದ್ದೇ ಇರುತ್ತೆ. ಸೊ ಈ ರ್ಯಾಪ್ ಸಾಂಗಲ್ಲಿ, ಬಲರಾಮನ ದಿನಗಳು ಇರ್ತಕ್ಕಂಥ ರ್ಯಾಪ್ ಸಾಂಗಿಗೂ ಚಿತ್ರದ ಕಥೆಗೂ ಯಾವ ಥರ ಲಿಂಕ್ ಇರುತ್ತೆ ಅಂತ? ಅದೇ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಎಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಈ ಸಾಂಗು ಅಂತ. ಬಟ್ ಅದೊಂದು ಕಾನ್ಸೆಪ್ಚುಲಿ ಏನಂತಂದರೆ, ಯಾರಿಲ್ಲ ಈ ಫೀಲ್ಡಿಗೆ ಬಂದರೆ ಯಾರನ್ನೂ ನಂಬಂಗಿಲ್ಲ, ಯಾರನ್ನೂ ತುಂಬ ನಂಬ್ಕೊಂಡು ನಿನ್ನ ಕೆಲಸಗಳನ್ನ ಮಾಡ್ಬೇಡ, ನಿನ್ನ ಮೇಲೆ ನೀನು ವಿಶ್ವಾಸ ಇಡು ಅನ್ನೋ ಥರ ಒಂದು ಥೀಮಲ್ಲಿ ಅಂತ ಹೇಳಿದ್ರು. ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಬರೆದಿರೋಂಥ ಸಾಂಗ್. ಆ್ಯಂಡ್ ಐ ವಾಂಟೆಡ್ ಟು ಡೆಡಿಕೇಟ್ ಒಂದು ಸಾಂಗ್ ಟು ವಿನೋದನ. ನಾನು ತುಂಬ ಹಳೆ ಫ್ರೆಂಡು, ತುಂಬ ಒಳ್ಳೆ ವಿಲ್ ವಿಷರು ಸಿನ್ಸ್ ಡೇ ಒನ್. ಸೊ ಅವ್ರಿಗೋಸ್ಕರ ಬರೆದಂಥ ಸಾಂಗ್ ಇದು. ಸೊ ಒಂದು ಇತ್ತೀಚೆಗೆ ಅಂದರೆ ಖಂಡಿತ ನಿಮ್ಮನ್ನು ಕೇಳಬೇಕು, ಯಾಕೆಂದರೆ ನೀವು ಕೂಡ ಈ ಒಂದು ರ್ಯಾಪ್ ಫೀಲ್ಡ್, ಅದು ಕನ್ನಡದಲ್ಲೂ ಕೂಡ ಅಂದರೆ ನೀವು ಹಳಬ್ರು, ಅದರಲ್ಲೇ ಯಾವುದೇ ಮಾತಿಲ್ಲ. ಸೊ ಇತ್ತೀಚೆಗೆ ಏನಾಗ್ತಿದೆ ಅಂದರೆ, ನೀವು ನೋಡ್ಕೊಂಬಂದಿರ ಈ ರ್ಯಾಪ್ ಸಾಂಗ್ಗಳ ಒಂದು ಏನು ಜಮಾನ, ಈ ಒಂದು ಟ್ರೆಂಡಲ್ಲಿ ಕೆಲವು ರ್ಯಾಪ್ ಮಾಡೋಂಥ ಸಾಹಿತ್ಯಗಳು ಸ್ವಲ್ಪ ಏನು ಹೇಳ್ತಾರೆ, ಅಸಭ್ಯವಾಗಿರುತ್ತೆ, ವಲ್ಗರ್ ಆಗಿರುತ್ತೆ ಅಂತ ಒಂದು ಆರೋಪ ಕೇಳಿಬರ್ತಿದೆ. ಕೆಲವು ಆ ಥರ ಸಾಂಗ್ ಬಂದಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ಊಟ ಅಂದಮೇಲೆ ಎಲ್ಲ ಥರ ಇರುತ್ತೆ. ಒಳ್ಳೆ ಊಟ ಇರುತ್ತೆ, ಕೆಟ್ಟ ಊಟ ಇರುತ್ತೆ, ಅಳಿಸಿರೋದಿರುತ್ತೆ, ಫ್ರೆಶ್ ಆಗಿ ಮಾಡಿರೋದಿರುತ್ತೆ. ನಮ್ಗೆ ಯಾವ್ದು ಬೇಕು ಅದನ್ನು ತಿನ್ಕೊಂಡು ಹೋದರೆ ಸಾಕು. ಎಲ್ಲರೂ ಏನೋ ಒಂದು ಇಂಟೆನ್ಷನಲ್ಲೇ ಮಾಡಿರ್ತಾರೆ. ಯಾವ ಆರ್ಟಿಸ್ಟು ತಪ್ಪಲ್ಲ, ಯಾವ ಆರ್ಟಿಸ್ಟೂ ರಾಂಗ್ ಅಲ್ಲ. ಮೇ ಬಿ ಅವ್ರ ಸಿಚುಯೇಷನ್ ಹಂಗೆ ಮಾಡಿಸಿರ್ಬೋದಲ್ಲ. ಇಟ್ಸ್ ಓಕೆ. ಕ್ಷಮಿಸಿ ಖುಷಿಯಿಂದ ಫ್ಯೂಚರ್ ನೋಡ್ಕೊಂಡು ಹೋಗೋಣ. ಅಂದರೆ ಲೈಫ್ ತುಂಬ ಚಿಕ್ಕದು. ಹೇಟ್ ಮಾಡೋಕ್ಕೆ, ಯಾರನ್ನಾರ ಜಗಳ ಮಾಡೋಕ್ಕೆ, ಅದೆಲ್ಲ ನನ್ನ ತಲೆಯಲ್ಲಿ ಅದು ಯಾವತ್ತೂ ಇಲ್ಲ. ಸೊ ಅದೇ ರೀಸನ್ಗೆ ನಾವು ಅದರಿಂದ ಸ್ವಲ್ಪ ದೂರ ಇರ್ತೀವಿ. ನಮ್ಗೆ ಬೇಡ ನೆಗೆಟಿವಿಟಿ, ಬೇಡ. ಇದ್ದಷ್ಟು ದಿನ ಖುಷಿಯಾಗಿರೋಣ. ಇಟ್ಸ್ ಓಕೆ. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಅವ್ರ ವೇಸಲ್ಲಿ ಚೆನ್ನಾಗಿದ್ದಾರೆ. ಲೆಟ್ ದೆಮ್ ಬಿ ಹ್ಯಾಪಿ. ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಸೊ ನೆಗೆಟಿವಿಟಿ ಬೇಡ ಅಂತ ಹೇಳಿದ್ರೆ, ಸೊ ಅದೇ ಗ್ಯಾಪಲ್ಲಿ ಒಂದು ಏನಂತಂದರೆ, ನೀವು ಕೂಡ ನೋಡಿರ್ತೀರ, ಈಗ ಅಂದರೆ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಇದೆ. ಏನು ಹೇಳ್ತಾರೆ, ನಿಮ್ಮ ರ್ಯಾಪ್ ಪದ ಬಳಕೆಯಲ್ಲಿ ಅದೇನೋ ಹೇಳ್ತಾರೆ ಅಂದರೆ, ರ್ಯಾಪರ್ಸ್ಗಳು ತಮ್ಮ ಸಾಹಿತ್ಯದ ಮೂಲಕ ಟಾಂಗ್ ಕೊಡೋದು. ಸೊ ಇದು ಕನ್ನಡದಲ್ಲೂ ಕೂಡ ಇತ್ತೀಚೆಗೆ ಕೆಲವು ಬಂದಿತ್ತು. ಸೊ ಈ ಥರ ಒಂದು ಸಾಹಿತ್ಯ, ಈ ಥರ ಒಂದು ರ್ಯಾಪ್ ಬೇಕಾ ಬೇಡ ಅಂತ ಏನು ಹೇಳ್ತೀರಾ? ನಾನು ಅದೇ ನನಗೆ ಐ ಆಮ್ ನಾಟ್, ಫಸ್ಟ್ ಆಫ್ ಆಲ್ ನನ್ನ ರ್ಯಾಪರ್ ಅಂತ ನಾನು ಕರ್ಕೊಳ್ಳಲ್ಲ. ಯಾಕಂತಂದರೆ ಬರೀ ರ್ಯಾಪ್ ಮಾಡೋರು ಮಾತ್ರ ಅವ್ರು ರ್ಯಾಪರ್ ಅಂತ ಕರ್ಕೋಬೇಕು. ಜೆನ್ಯನ್ಲಿ ನಾನು ಬರೀ ರ್ಯಾಪ್ ಮಾಡಲ್ವಲ್ಲ, ಹಾಡು ಆಡ್ತೀನಿ. ಸೊ ಐ ಆಮ್ ಅ ಮ್ಯೂಸಿಷಿಯನ್, ಒಬ್ಬ ಆರ್ಟಿಸ್ಟ್. ನಾನು ರ್ಯಾಪು ಮಾಡ್ತೀನಿ, ಬಟ್ ಅದು ಒಂದೇ ಮಾಡಲ್ಲ. ಆಮೇಲೆ ಇದು ಇದ್ದೇ ಇರುತ್ತೆ. ಅಂದರೆ ಫೀಲ್ಡ್ ಅಂದಮೇಲೆ ಕಾಂಪಿಟೇಷನ್ ಇರುತ್ತೆ. ಪ್ಲಸ್ ಆ ಡಿಸ್ ಅನ್ನೋದು ಕಲ್ಚರ್, ಅದು ಹಿಪಾಪಲ್ಲಿ ಅದರಲ್ಲೆಲ್ಲ. ಯಾವಾಗ ನಾವು ರಿಪ್ಲೈ ಕೊಡ್ತೀವಿ ಅವಾಗ ಬ್ಯಾಟ್ಲ್ ಆಗುತ್ತೆ. ನೀವು ರಿಪ್ಲೈನೇ ಕೊಟ್ಟಿಲ್ಲ ಅಂದರೆ ಬ್ಯಾಟ್ಲ್ ಆಗಲ್ಲ. ಸೊ ಒನ್ ಸೈಡ್ ಆಗಿರಬಹುದು. ಬಟ್ ನಾನು ಹೇಳೋದು ಇಷ್ಟೇ, ಐ ವಾಸ್ ನೆವರ್ ಇನ್ ಟು ವೈಲೆನ್ಸ್. ನಾನು ವೈಲೆನ್ಸನ್ನು ಯಾವತ್ತೂ, ವೈಲೆನ್ಸ್ನಾಗಲಿ ಬೈಯೋದಾಗಲಿ, ನನ್ನ ಆರ್ಟ್ ಫಾರ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು ಪಾಸಿಟಿವಿಟಿನ ಹೇಳೋಕ್ಕೆ ಶುರು ಮಾಡ್ತೀನಿ ಹೊತ್ತು ನಾನು ಅದ್ರ ಕಡೆ ಯಾವತ್ತೂ ವಾಲಿಲ್ಲ. ಆ್ಯಂಡ್ ನನಗೆ ಅದು ಬೇಡವೂ ಬೇಡ. 1000 ಜನ 1000 ಥರ ಮಾತಾಡ್ತಾರೆ. ಪ್ರಪಂಚದಲ್ಲಿ ನಾವು ಎಲ್ಲರನ್ನೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಒಂದು ಲೈಫು. ಇವಾಗ ನಾನು ಒಂದು ಫೋಟೋ ಹಾಕಿದ್ರೇ 10 ಥರ ಕಮೆಂಟ್ ಬರುತ್ತೆ.
ಹತ್ತರಲ್ಲಿ 9 ಚೆನ್ನಾಗಿರ್ಬೋದು, ಒಬ್ಬಂಗೆ ಇಷ್ಟ ಆಗಿಲ್ಲದೆ ಇರ್ಬೋದು. ಇಟ್ಸ್ ಓಕೆ, ಅದು ಅವ್ರ ಪರ್ಸ್ಪೆಕ್ಟಿವ್, ಅದು ಅವ್ರಿಗೆ ಅನ್ಸಿರ್ಬೋದು. ಬಟ್ ಅದೇ ರಿಯಾಲಿಟಿ ಆಗಿರಲ್ಲ. ನಾನು ಹೇಳೋದು ಅಷ್ಟೇ, ನಿಮ್ಗೇನು ಇಷ್ಟ, ನಿಮ್ಮ ರಿಯಾಲಿಟಿ ಏನು, ನೀವು ಅದರಲ್ಲಿ ಖುಷಿಯಾಗಿರಿ. ಆ್ಯಂಡ್ ಯಾರಿಗೂ ಎಕ್ಸ್ಪ್ಲನೇಷನ್ ಕೊಡೋ ನೆಸೆಸಿಟಿನೇ ಇಲ್ಲ. ನಾನು ಹೇಳ್ತಾ ಇರೋದು ಅಷ್ಟೇ, ದೆರ್ ಇಸ್ ನೋ ನೆಸೆಸಿಟಿ ಇಲ್ಲ. ನಿಮ್ಮ ಕೆಲಸ ಏನು ನಡೀತಾ ಇದೆ ಅದನ್ನು ಮಾತ್ರ ಮಾತಾಡಿಕೊಂಡು ಅದನ್ನು ಮಾಡ್ಕೊಂಡು ಚೆನ್ನಾಗಿ ಹೋಯ್ತು ಅಂತಂದರೆ, ಆ್ಯಂಡ್ ಸ್ಪೆಷಲಿ ಇಂಡಸ್ಟ್ರಿ ಕಾಂಟ್ರಿಬ್ಯೂಟ್ ಮಾಡ್ಕೊತಾ ಹೋಯ್ತು ಅಂತಂದರೆ, ದಟ್ ಈಸ್ ಯುವರ್ ವಿನ್. ಅದ್ರ ಮುಂದೆ ಬೇರೆ ಏನೇನಿಲ್ಲ ಅಷ್ಟೇ. ಸೊ ಆಲೋಕ್ ಅವರು ಸದ್ಯ ತುಂಬಾ ಬಿಸಿ ಇದ್ದಾರೆ, ಅದರಲ್ಲೂ ಕೂಡ ಬಲರಾಮನ ದಿನಗಳು ಇನ್ನೇನು ಅಪ್ಕಮಿಂಗ್ ಬರ್ತಿದೆ. ಸೊ ಅದ್ರ ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಏನಿದೆ, ಏನೇನು ಮಾಡ್ತೀರಾ ಆಲೋಕ್ ಅವರು? ಸಾಕಷ್ಟು ಅಪ್ಕಮಿಂಗ್ ಪ್ರಾಜೆಕ್ಟ್. ನೆಕ್ಸ್ಟ್ ಮಿಸ್ಟರಿ ಅಂತ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀನಿ, ಒಂದು ಸಾಂಗ್ ಮಾಡಿದ್ದೀನಿ. ಅದಾದ್ಮೇಲಿಂದ ಫಾದರ್ಸ್ ಡೇ ಅಂತ ಒಂದು ಮೂವಿಗೆ ಒಂದು ಸಾಂಗ್ನ ಮಾಡಿದ್ದೀನಿ. ತುಂಬ ದೊಡ್ಡ ಕೊಲಾಬ್ರೇಷನ್ಸ್ ಇದೆ, ಇವಾಗ ಹೇಳೋದಕ್ಕೆ ಅದು. ಬಟ್ ನೆಕ್ಸ್ಟು ಒಂದು ಹೇಳಬಲ್ಲೆ, ನೆಕ್ಸ್ಟ್ ಒಂದು 5 ಸಾಂಗು ನಾವೇನು ಇವಾಗ ರಿಲೀಸ್ ಮಾಡ್ತಾ ಇದ್ದೀವಿ ಆಲ್ಬಮ್, ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನಲ್ಲಿ 5 ಸಾಂಗ್ 5 ಕಂಟ್ರಿಯಲ್ಲಿ ಶೂಟ್ ಆಗಿದೆ. ಇದು ಫಸ್ಟ್ ಟೈಮ್ ಒಂದು ಕನ್ನಡ ಆರ್ಟಿಸ್ಟ್ ಮಾಡಿರುವಂಥ ಒಂದು ಹೆಮ್ಮೆಯ ವಿಚಾರ. ಆ್ಯಂಡ್ ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನ್ ಅಂತ ನಾವೇನು ಕರಿತೀವಿ, ಅದನ್ನ ಒಂದು ಗ್ಲೋಬಲ್ ಮಾರ್ಕೆಟಲ್ಲಿ ಪಿನ್ ಮಾಡುವಂಥ ಟೈಮ್ ಬಂದಿದೆ. ಮಾಡ್ಕೊಂಡು ಹೋಗೋಣ, ತಲೆ ಬಗ್ಸ್ಕೊಂಡು. ಒಂದಿನ ಯಾವತ್ತು ತಲೆ ಎತ್ತೋಣ ಅಂತಂದರೆ, ಇಡೀ ವರ್ಲ್ಡಲ್ಲಿ ಎಲ್ಲರೂ ನಮ್ಮನ್ನು ನೋಡಿ ಚಪ್ಪಾಳೆ ಹೊಡೆದಾಗ. ಫೈನಲಿ 26ನೇ ತಾರೀಕು ಬಲರಾಮನ ದಿನಗಳು ಸಿನಿಮಾ ರಿಲೀಸ್ಗೆ ರೆಡಿ ಆಗುತ್ತೆ. ಸೊ ಥಿಯೇಟರ್ಲಿ ಧೂಳೆಪ್ಸಕ್ಕೆ ರೆಡಿ ಇದೆ. ಸೊ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥಿಯೇಟ್ರಿಗೆ ಬನ್ನಿ ಸರ್, ಥಿಯೇಟ್ರಿಗೆ ಬನ್ನಿ, ಕನ್ನಡ ಸಿನಿಮಾಗಳನ್ನ ನೋಡಿ ಎನ್ಕರೇಜ್ ಮಾಡಿ. ಬಿಕಾಸ್ ಇವತ್ತು ನಾವು ಕೇಳ್ಕೊಳ್ಳೋವಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಕರ್ನಾಟಕದಲ್ಲಿ ಕನ್ನಡ ಮೂವೀಸ್ನ ನೋಡಿ, ಹಾಡುಗಳನ್ನ ಕೇಳಿ ಅಂತ. ಇನ್ನೂ ಮುಂದೆ ಬಿಟ್ಕೊಂಡ್ರೆ ದೇವರಾಣೆಗೂ ಹೇಳ್ತೀನಿ, ದುರ್ಬಿನ್ ಹಾಕ್ಕೊಂಡು ಹುಡುಕಿದ್ರು 4 ಜನ ಕನ್ನಡಿಗರು ಸಿಗಲ್ಲ. ಐದರ್ ಚೇಂಜ್ ಆಗ್ಬಿಡ್ತೀವಿ, ಇಲ್ಲ ಅಂತಂದರೆ ಅವ್ರು ಬೇರೆ ಭಾಷೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಮೋಲ್ಡ್ ಆಗ್ಬಿಡ್ತೀವಿ. ಹಂಗೆ ಮಾಡ್ಕೊಳ್ಳೋದು ಬೇಡ. ಇವಾಗ ಹೆಂಗೆ ಸಿಂಗಲ್ ಸ್ಕ್ರೀನ್ ಅನ್ನೋದು ಮತ್ತು ಅದೆಲ್ಲ ನಮ್ಮ ಎಮೋಷನ್ಸ್ ಆಗಿತ್ತು ಚಿಕ್ಕ ವಯಸ್ಸಿಂದ. ಆ ಥರ ಕನ್ನಡ ಸಿನಿಮಾಗಳು ನಮ್ಮ ಟ್ರೆಡಿಷನ್. ಅದು ಹೆಂಗೆ ಸಾಹಿತ್ಯಗಳು ಕೇಳ್ತೀವಿ, ಜಾನಪದ ಗೀತೆಗಳನ್ನ ಕೇಳ್ತೀವಿ, ಕನ್ನಡ ಸಿನಿಮಾ ಕೂಡ ನಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್. ನಾವು ಅದನ್ನು ಬಿಟ್ಕೊಡ್ಬಾರ್ದು. ಥಿಯೇಟ್ರಿಗೆ ಬರಬೇಕು. ಎಲ್ಲ ಸಿನಿಮಾ ನೋಡಿ ಅಂತ ಹೇಳಲ್ಲ, ನಿಮ್ಗೆ ಯಾವ್ದು ಸಿನಿಮಾ ನೋಡ್ಬೇಕನ್ಸುತ್ತೆ ಮನ್ಸು ತುಂಬಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ದುಡ್ಡು ಕೊಟ್ಟು. ಯಾಕಂದರೆ ಇಂಥ ಪ್ರೊಡ್ಯೂಸರ್ಗಳು ಪಾಪ ಸಾವಿರಾರು ಕೋಟ್ಯಾಂತರ ರೂಪಾಯಿ ಹಾಕಿರ್ತಾರೆ. ಅವ್ರು ಉಳಿಬೇಕು. ಅವ್ರು ಉಳಿದ್ರೆ ಏನಾಗುತ್ತೆ, ಇನ್ನೂ 4 ಅಟೆಂಪ್ಟ್ ಮಾಡ್ತಾರೆ. ಸಾಂಗ್ಸು ಅಷ್ಟೇ, ಕನ್ನಡ ಇಂಡಿಪೆಂಡೆಂಟ್ ಸಾಂಗ್ಸು ಅಷ್ಟೇ. ವ್ಯೂ ದೊಡ್ಡ ವಿಷಯ ಅಲ್ಲ, ಲೈಕ್ ಒತ್ತಿ, ಆಮೇಲೆ 4 ಜನ ನಿಮ್ಮ ನೆಟ್ವರ್ಕಲ್ಲಿ ಶೇರ್ ಮಾಡಿ. ಅವಾಗ ಏನಾಗುತ್ತೆ, ಆರ್ಟಿಸ್ಟ್ಗೆ ಒಂದು ಬಲ ಸಿಗುತ್ತೆ. ನೋಡು, ನನ್ನ ಲಾಸ್ಟ್ ಸಾಂಗು 100 ಜನ ನೋಡಿದ್ರು, ಇವಾಗ 110 ಜನ ನೋಡಿದ್ದಾರೆ, 10 ಜನ ಜಾಸ್ತಿ ಆಗಿದ್ದಾರೆ ಅಂತ. ಅದು ಅವನಿಗೆ ಸಿಗೋವಂಥ ಪ್ರಶಂಸೆ. ಐ ಥಿಂಕ್ ನಾವು ಅಷ್ಟನ್ನು ಮಾಡಿಬಿಟ್ರೆ ಸಾಕು. ಯಾವ ಭಾಷೆಗೂ ನಮ್ಮ ಕನ್ನಡ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಕಮ್ಮಿ ಇರೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನಮ್ಮ ಪಾಸಿಟಿವ್ ಇದೆ, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ನಿಮಗೂ ಅಷ್ಟೇ, ಮತ್ತೆ ಬಲರಾಮನ ಚಿತ್ರದ ಎಲ್ಲ ಸಿನಿಮಾ ಕಲಾವಿದರಿಗೂ ಅಷ್ಟೇ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೋಡೋರಲ್ಲ, ಇದಿಷ್ಟು ಆಲೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.